ಸೈಲೆಂಟ್ ಆಗಿದ್ದ ನಾಯಕ ಈಗ ವೈಲೆಂಟ್ ಆಗ್ತಾ ಇರೋದು ಯಾಕೆ? ತಾಳ್ಮೆಯಿಂದ ಇದ್ದು ಇದ್ದು ಈಗ ಸಿಟ್ಟಿನ ಕಟ್ಟೆ ಹೊಡಿತಾ. ನ್ಯೂಸ್ 18 ನಲ್ಲಿ ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾರು ಅಲ್ಲ, ಇಟ್ಸ್ ನನ್ ಅದರ್ ದನ್ BY ವಿಜಯೇಂದ್ರ. ವಿಜಯೇಂದ್ರ ಅವರ ಅಸಮಾಧಾನ ಇವತ್ತು ಹೊರಬಂತ ಪರೋಕ್ಷವಾಗಿ ಅನ್ನುವಂತ ಪ್ರಶ್ನೆ ಎದ್ದಿದೆ. ಕೂಲಾಗಿದ್ರು ಇಷ್ಟು ದಿನ ವಿಜಯೇಂದ್ರ ಅವರು, ಕಾಮ್ ಆಗಿ ರಿಯಾಕ್ಷನ್ ಕೊಡ್ತಾ ಇದ್ರು. ಈಗ ಅವರ ಬಾಯಲ್ಲೇ ಒಂದು ರೀತಿಯಾದಂತ ವೈಲೆಂಟ್ ಮಾತುಗಳು ಅನ್ನೋದು ಕಾಣಿಸ್ತಾ ಇದೆ. ವಿಜಯೇಂದ್ರ ಮಾತು ಈಗ ಬಿಜೆಪಿಯಲ್ಲೇ ಪ್ರಶ್ನೆಯನ್ನ ಸೃಷ್ಟಿ ಮಾಡಿರುವಂತದ್ದು. ರಾಜ್ಯ ರಾಜಕೀಯದಲ್ಲಿ ತಲ್ಲಣವನ್ನ ಎಬ್ಬಿಸಿದೆ ವಿಜಯೇಂದ್ರ ಅವರ ಹೇಳಿಕೆ. ಅಷ್ಟಕ್ಕೂ ವಿಜಯೇಂದ್ರ ಅವರು ಹೇಳಿದ್ದಾದ್ರೂ ಏನು, ಯಾಕಿಷ್ಟು ಪ್ರಶ್ನೆ ಆಗ್ತಾ ಇದೆ? 2023ಕ್ಕೆ ವಿಜಯೇಂದ್ರಗೆ ಬಿಜೆಪಿ ಟಿಕೆಟ್ ಸಿಗುತ್ತಾ ಇಲ್ವಾ? ಸಾಕಷ್ಟು ಪ್ರಶ್ನೆಗಳಿರುವಂತದ್ದು. ನ್ಯೂಸ್ 18 ಕನ್ನಡದಲ್ಲಿ ವಿಜಯೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತ ಆ ಒಂದು ಬಿಗ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಜಯೇಂದ್ರ ಯಾವತ್ತೂ ಕೂಡ ಏರು ಧ್ವನಿಯಲ್ಲಿ ಮಾತಾಡಲಿಲ್ಲ. ಜಾತಿ, ಮತ, ಧರ್ಮ, ನಾಯಕತ್ವದ ಬಗ್ಗೆ ಎಲ್ಲೂ ಕೂಡ ಗಟ್ಟಿ ಧ್ವನಿಯನ್ನ ಎತ್ತಿರಲಿಲ್ಲ. ರಿಯಾಕ್ಷನ್ ಕೊಟ್ಟರು ಕೂಡ ಕೂಲಾಗೆ ಕೊಡ್ತಾ ಇದ್ರು. ಆದ್ರೆ ಇವತ್ತು ವಿಜಯೇಂದ್ರ ವೈಲೆಂಟ್ ಆಗಿ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು ನೋಡ್ಕೋಬೇಡ. ಯಡಿಯೂರಪ್ಪ ಇಲ್ಲದಿದ್ರೆ ಬಿಜೆಪಿಯೇ ಇರ್ತಿರ್ಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅಂತ ಯಾರೂ ಕೂಡ ಅನ್ಕೊಂಡಿರ್ಲಿಲ್ಲ. ಆದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಂದೆ ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿ ಆಗ್ಬೇಕು, ಮಂತ್ರಿ ಆಗ್ಬೇಕು ಅಂತೇಳಿ ಯಾವತ್ತೂ ಕೂಡ ಹೋರಾಟಗಳನ್ನು ಮಾಡಲಿಲ್ಲ. ಯಡಿಯೂರಪ್ಪರ ಮೇಲೆ ಎಲ್ಲರೂ ಕಲ್ಲು ಹಾಕಿದ್ರು. ಎಷ್ಟೋ ಯಡಿಯೂರಪ್ಪನವ್ರಿಗೆ ರಾಜಕೀಯದಲ್ಲಿ ಬೆಳೆದು ಬಿಡ್ತಾರೆ ಅಂತೇಳಿ ಎಷ್ಟು ಇರೋಬ್ಬರ ರಸ್ತೆಯವರೆಲ್ಲ ಕಲ್ಲೊಡಿ ಅಂತ ಕೆಲಸ ಮಾಡಿದ್ರು. ಆದ್ರೆ ನಮ್ಮ ಯಡಿಯೂರಪ್ಪನವರು ಆ ಕಲ್ಲು ಹೊಡೆದ ಎಷ್ಟೇ ಪೆಟ್ಟು ಎಷ್ಟೇ ನಾವು ತಿಂದರೂ ಕೂಡ ಅದೇ ಕಲ್ಲನ್ನು ತೆಗೆದುಕೊಂಡು ಅದರಿಂದ ಫೌಂಡೇಶನ್ ಅಡಿಪಾಯವನ್ನು ಗಟ್ಟಿ ಮಾಡ್ಕೊಂಡು ಈ ರಾಜ್ಯದಲ್ಲಿ 4ನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಧೀಮಂತ ನಾಯಕ ನಾಡ್ಕೊಂಡಿದ್ರೆ ಅದು ನಿಮ್ಮ ಯಡಿಯೂರಪ್ಪ ಮಾತ್ರ. ಯಡಿಯೂರಪ್ಪ ಮಠಗಳಿಗೆ ಕೊಟ್ಟ ಅನುದಾನ ಭಿಕ್ಷೆ ಅಲ್ಲ. ಕೇವಲ ವೀರಶೈವ ಲಿಂಗಾಯತ ಮಠಗಳಿಗಷ್ಟೇ ಅನುದಾನ ಕೊಟ್ಟಿರ್ತಕ್ಕಂಥದ್ದಲ್ಲ. ಆದಿಚುಂಚನಗಿರಿ ಮಠಕ್ಕೂ ಕೊಟ್ಟಿದ್ದಾರೆ, ಎಲ್ಲ ನಮ್ಮ ST ಸಮಾಜದ ಮಠಗಳಿಗೂ ಕೂಡ ಅನುದಾನ ಕೊಟ್ಟಿದ್ದಾರೆ, ಹಿಂದುಳಿದ ಮಠಗಳಿಗೂ ಕೂಡ ಅನುದಾನ ಕೊಟ್ಟಿದ್ದಾರೆ. ಅದು ಕೊಟ್ಟಿರ್ತಕ್ಕಂಥದ್ದು ಭಿಕ್ಷೆ ಅಲ್ಲ. ಆ ಮಠಮಾನ್ಯಗಳಿಗೆ ಶಕ್ತಿ ಕೊಟ್ರೆ ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗೆ ಶಕ್ತಿ ಕೊಟ್ಟಂತ ಆಗ್ತದೆ ಅಂತಕ್ಕಂಥ ಒಂದೇ ಒಂದು ಸದುದ್ದೇಶದಿಂದ. ಕಾಡಿನ ಹುಲಿಯನ್ನ ಬೋನಿಗೆ ಹಾಕಿದ ಕ್ಷಣ ಹುಲ್ಲು ತಿನ್ನಲ್ಲ. ಕಾಡಿನಲ್ಲಿ ಬೇಟೆಯಾಡ್ತಕ್ಕಂಥ ಹುಲಿಯನ್ನ ಕರ್ಕೊಂಡ್ಬಂದು ಝೂನಲ್ಲಿ ಬೋನಲ್ಲಿ ಹಾಕಿದ ತಕ್ಷಣ ಅದು ಹುಲ್ಲು ತಿನ್ನೋದಿಲ್ಲ. ಕಾಡಲ್ಲಿ ಏನ್ ತಿನ್ಬೇಕು, ಆ ಬೋನಿನಲ್ಲಿದ್ದಂಥ ಹುಲಿನೂ ಕೂಡ ಅದೇ ತಿಂತದೆ. ಆ ಕಾಡಿನಲ್ಲಿರ್ತಕ್ಕಂಥ ಹುಲಿಯನ್ನ ತಂದು ಝೂನಲ್ಲಿ ಹಾಕಿದಂಥ ಸಂದರ್ಭದಲ್ಲಿ ಆ ಹುಲಿ ತನ್ನ ಪ್ರವೃತ್ತಿಯನ್ನ ಮರೆಯೋದಿಲ್ಲ, ಬೇಟೆಯಾಡೋದನ್ನ ಯಾವತ್ತೂ ಕೂಡ ಮರೆಯೋದಿಲ್ಲ. ಬಸವಣ್ಣನವರ ರೀತಿ ಕೂರುವ ಅವಶ್ಯಕತೆ ಇಲ್ಲ. ಅದರಲ್ಲೂ ಕೂಡ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ, ವಿಶೇಷವಾಗಿ ಈ ಭಾಗದಲ್ಲಿ ನಾವ್ಯಾರೂ ಕೂಡ ಹುಲ್ಲು ತಿಂದ್ಕೊಂಡು ಕೂರ್ತಾ ಇರ್ತಕ್ಕಂಥ ಬಸವಣ್ಣ ರೀತಿಯಿಂದ ಕೂರ್ತಕ್ಕಂಥ ಅವಶ್ಯಕತೆ ಇಲ್ಲ. ಕಾಡಲ್ಲಿದ್ರು ಬೋನಿಗೆ ಹಾಕಿದ್ರು ಕೂಡ ಹುಲಿ ಹುಲ್ಲನ್ನ ತಿನ್ನಲ್ಲ ಅಂದಿದ್ದಾದ್ರೂ ಯಾಕೆ ಲಿಂಗಾಯತರು ಬಸವಣ್ಣನಂತೆ ಸೈಲೆಂಟ್ ಆಗಿ ಕೂರ್ಬೇಡಿ ಅಂತ ಹೇಳಿ ಯಾಕೆ ಮಾತನಾಡಿದ್ರು ವಿಜಯೇಂದ್ರ ಅವರು? ವೈಲೆಂಟ್ ಮಾತಿನ ಹಿಂದಿರುವಂತ ಲೆಕ್ಕಾಚಾರ ಆದ್ರೂ ಏನು? ಯಾಕೆಂದ್ರೆ ಒಬ್ಬರು ರಾಜಕಾರಣಿ ಏನಾದ್ರೂ ಮಾತನಾಡ್ತಾರೆ ಅಂದ್ರೆ ಅದರ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳು ಇರುತ್ತೆ. ಅದರಲ್ಲೂ ಸತತವಾಗಿ ಕಾದ್ಕೊಂಡೇ ಬರ್ತಾ ಇದ್ದಾರೆ. ಯಾವ್ದಾದ್ರು ಒಂದು ದೊಡ್ಡ ಸ್ಥಾನಮಾನ ಸಿಗುತ್ತೆ ಅನ್ನುವಂತ ಒಂದು ನಿರೀಕ್ಷೆಯಿಂದ ವಿಜಯೇಂದ್ರ ಅವರು ಅದೆಲ್ಲವೂ ಕೂಡ ದಿನೇ ದಿನೇ ಹುಸಿ ಆಗ್ತಾ ಇರುವಂಥದ್ದು. ಆ ಕಾರಣಕ್ಕೋಸ್ಕರನೇ ಈ ರೀತಿಯಾಗಿ ಮಾತನಾಡಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಇದೆ.